time to reboot our brain with Dr. Sharan Srinivasan, PRS ನರವಿಜ್ಞಾನದ ಕ್ರಿಯಾತ್ಮಕ ನರಶಾಸ್ತ್ರ ಚಿಕಿತ್ಸೆ ಮತ್ತು CMD. ಟಾಕಿ ಮಾರ್ನಿಂಗ್ ಶ್ರುತಿ ಲಕ್ವಾ ಸ್ಟ್ರೋಕ್ ವರ್ಡ್ ಅಂತ ಕೇಳಿದ್ದಾರೆ. ಅದು ಹಾರ್ಟ್ ಅಟ್ಯಾಕ್ ಅಷ್ಟು ಅರ್ಜೆನ್ಸಿ ಯಾರಿಗೂ ಇಲ್ಲ. ಅದರಿಂದ ನಾವು ನ್ಯೂರೋ ಸರ್ಜನ್ಸ್ ನ್ಯೂರಾಲಜಿಸ್ಟ್ ಎಲ್ಲ ಸೇರಿ ಈ ವರ್ಡ್ನ ಚೇಂಜ್ ಮಾಡಿ ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಯಾಕಂದ್ರೆ ಅಷ್ಟೇ ಅರ್ಜೆನ್ಸಿ, ಅಷ್ಟೇ ಸೀರಿಯಸ್ನೆಸ್ ಇರಬೇಕು. ಯಾಕಂದ್ರೆ ಬ್ರೈನ್ ಪರ್ಮನೆಂಟ್ ಡ್ಯಾಮೇಜ್ ಆಗ್ಬಿಟ್ರೆ ಗೊತ್ತೇ ಆಗಲ್ಲ. ಲಕ್ವಾ ಆಗ್ತಾ ಇದೆ ಅಂತ ಹೇಗೆ ನಮ್ಗೆ ಇಮಿಡಿಯೇಟ್ ಸಿಂಪ್ಟಮ್ಸ್ ಗೊತ್ತಾಗೋದು? ಅದರಲ್ಲಿ ನಮ್ಮಲ್ಲಿ ಒಂದು ಆಕ್ರೋನಿಮ್ ಇದೆ, ಬಿ ಫಾಸ್ಟ್, BEFAST. ಬಿ ಅಂದ್ರೆ ಬ್ಯಾಲೆನ್ಸ್, ತಟ್ಟಾಡ್ಕೊಂಡು ನಡೆದ್ರೆ ಒಂದ್ಸಲ ಕುಡಿದ್ಬಿಟ್ಟು ನಡಿತೀವಿ ನೋಡಿ, ಅದು ನಡಿಲಿಕ್ಕೆ ಕಷ್ಟ ಆದ್ರೆ. ಎರಡನೇದು ಇ ಅಂದ್ರೆ ಐಸ್, ಡಬಲ್ ಕಾಣಿಸೋದು, ಒಂದು ಭಾಗ ಕಣ್ಣು ಕಾಣಿಸ್ತಾ ಇರೋದು, ಅದ್ರ ಕಣ್ಣಿಗೆ ಸಂಬಂಧಪಟ್ಟಿದ್ದ ಸಿಂಪ್ಟಮ್ಸ್ ಇದ್ರೆ. ಮೂರನೇದು ಎಫ್ ಅಂದ್ರೆ ಫೇಸ್, ಮುಖ ಸೊಟ್ಟ ಆದ್ರೆ ಒಂದ್ ಕಡೆ ಮುಖ ಎಳಿತಾ ಇದೆ, ಒಂದ್ ಕಡೆ ಕಣ್ ಕ್ಲೋಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆ ತರ ಇದ್ರೆ. ನಾಲ್ಕನೇದು ಎ ಅಂದ್ರೆ ಆರ್ಮ್ಸ್ ಅಂದ್ರೆ ಎರಡ್ ಕೈ ಮೇಲೆ ಕೆತ್ತಿ ಅಂತ ಹೇಳಿದ್ರೆ ಒಂದ್ ಕೈ ಎತ್ತಕ್ ಆಗದೆ ಇರ್ಬೋದು, ಇಲ್ಲದ ಎತ್ತಿದ್ರೆ ಸ್ವಲ್ಪ ಕೆಳಗ್ ಬಿಡ್ಬೋದು, ಸ್ವಲ್ಪ ಸ್ವಾಧೀನ ಕಮ್ಮಿ ಆದಂಗ ಆಗಿರ್ಬೋದು. ಐದನೇದು ಎಸ್ ಅಂದ್ರೆ ಏನು? ಸ್ಪೀಚ್, ಮಾತಲ್ಲಿ ಸ್ಪಷ್ಟ ಇಲ್ಲದೆ ಇರ್ಬೋದು, ತೊದ್ಲಿರ್ಬೋದು. ಲಾಸ್ಟ್ ವರ್ಡ್ ಅಂದ್ರೆ ಟೈಮ್. ಅರ್ಜೆಂಟ್ ಆಗಿ ನೀವು ಆಸ್ಪತ್ರೆ ಕರ್ಕೊಂಡ್ಬೇಕು. ಎಂತ ಆಸ್ಪತ್ರೆ? ಸ್ಟ್ರೋಕ್ ರೆಡಿ ಹಾಸ್ಪಿಟಲ್. ಎಸ್, ಎಲ್ಲದಕ್ಕೂ ತಲೆ ಓಡಬೇಕು. ತಲೆ ಓಡಲಿಲ್ಲ ಅಂದ್ರೆ ಮುಂದೆ ಏನು ಕೆಲಸನೇ ಮಾಡೋದಕ್ಕಾಗಲ್ಲ. ಸೊ ಟೇಕ್ ಗುಡ್ ಕೇರ್ ಆಫ್ ಯುವರ್ ಬ್ರೈನ್.